ಹಾಯ್ ಗಾಯ್ಸ್, ಬನ್ನಿ ಇವತ್ತು ಮಶ್ರೂಮ್ ಪಲಾವ್ ಮಾಡೋಣ. ಮಶ್ರೂಮ್ ದಮ್ ಬಿರಿಯಾನಿ ಥರ ಮಾಡೋಣ. ಸೊ ಫಸ್ಟು ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಒಂದು ಮಸಾಲೆ ಆಡಿಸ್ಕೋಬೇಕಲ್ವ. ಸೊ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ಖಾರಕ್ಕೆ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಖಾರ ಯಾರು ತಿನ್ನಲ್ಲ, ಅದಕ್ಕೆ ನಾನು ಒಂದು 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ತಿನ್ನ ಜಾಸ್ತಿ ಆದರೆ ಒಂದು 10 ಮೆಣಸಿನ್ಕಾಯಿ ತೊಗೊಳ್ಳಿ. ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಸಾಂಬಾರು ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡಿದ್ದೀನಿ. ಸೊ ಈಗ ಇದನ್ನು ರುಬ್ಕೊಂಡು ಬನ್ನಿ ನೀಟಾಗಿ, ಫೈನ್ ಪೇಸ್ಟ್ ಆಗಿ. ಸೊ ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ 1-2 ಟೊಮೆಟೊನ ಹಾಗೆ ರುಬ್ಕೊಳ್ಳಿ ತರಕಾರಿಯಾಗಿ. ನಾನು ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ತರಕಾರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಆಯಿಲ್ ಕಾಯ್ದಾದ್ಮೇಲೆ ಸೇಮ್ ಮಸಾಲ ಐಟಮ್ಸ್ ಹಾಕ್ಕೊಳ್ಳಿ. ಅಂದರೆ ಕಸ್ತೂರಿ ಮೆಣಸಿ, ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಮರಾಠ ಮೊಗ್ಗು, ಸೊ ಅದೆಲ್ಲ ಹಾಕೊಳ್ಳಿ. ಜಾಸ್ತಿ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಬಿಡಿ ಗೈಸ್ ಅದನ್ನ, ಬಿಕಾಸ್ ಏನಕ್ಕೆ ಅಂತಂದರೆ ಅದು ಫ್ಲೇವರೇ ಹೊಂಟೋಗುತ್ತೆ ಸೀದೋದ್ರೆ. ಬನ್ನಿ ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ. ಇಂಥ ಟೈಮಲ್ಲೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಈಗಲೇ ಹಾಕೋಬಿಡಿ, ಬಿಕಾಸ್ ಏನಕ್ಕೆ ಅಂದರೆ ಈರುಳ್ಳಿನೇ ಬೇಯಿಸ್ಕೊಳ್ಳುತ್ತೆ, ಆಮೇಲೆ ಮಸಾಲೆ ಕೂಡ ಬೇಯಬೇಕಲ್ವ, ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಮಸಾಲೆ ಹಾಕೊಳ್ಳಿ, ಅದು ಹಾಕ್ಸ್ಕೊಂಡಿರುವಂಥದ್ದು. ನೋಡಿ ಬೇಯ್ತಾ ಇದೆ, ಸ್ವಲ್ಪ ಎಣ್ಣೆ ಹಂಗೆ ಫ್ರೈ ಆಗಲಿ ಮಸಾಲೆ. ಇಂಥ ಟೈಮಲ್ಲಿ ಈಗ ನೀವು ಟೊಮೆಟೊ ರುಬ್ಕೊಂಡ್ರಲ್ಲ ಆಗಲೇ ಅದನ್ನೂ ಹಾಕ್ಬಿಡಿ. ಸೊ ಈಗ ಸ್ವಲ್ಪನೇ ಬೆಂದು ಎಣ್ಣೆನೂ ಬಿಡ್ತಿದೆ. ಇಂಥ ಟೈಮಲ್ಲಿ ಬಟಾಣಿ ಹಾಕೊಳ್ಳೋಣ. ಬಟಾಣಿ ಹಾಕ್ಲೇಬೇಕು ಅಂತ ಏನಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮನೆ ಇತ್ತು ಅಂದರೆ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಈಗ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ. ಸೊ ಈಗ ಮಶ್ರೂಮ್ ಹಾಕ್ಕೊಳ್ಳೋಣ. ನಾನಂತಂದರೆ ಈಗ ಅದು ಮೇಲ್ಗಡೆ ಕೆಲವೊಬ್ರು ಸಿಪ್ಪೆನ ಬಿಡಿಸೋರೇ ಇಲ್ಲ, ಹಂಗೆ ಹಾಕೋತಾರೆ. ನಾನು ಮಶ್ರೂಮ್ನ ಈ ಥರದ ಸಿಪ್ಪೆ ಬಿಟ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಸೊ ನಾವು ಮಶ್ರೂಮ್ನ ಏನಕ್ಕೆ ಲಾಸ್ಟಲ್ಲಿ ಹಾಕೋಬೇಕಂದ್ರೆ ಅದು ಬೇಗ ಬೆಂದ್ಕೊಂಡು ತಿಂದು ಒಂಥರ ಗೊಜ್ಜಂಗೆ ಆಗ್ಬಿಡ್ತಿಲ್ಲ ಅದಕ್ಕೆ. ಸೊ ಲಾಸ್ಟಲ್ಲೇ ಹಾಕೋಬೇಕು. ಸೊ ನೋಡಿ, ಈಗ ನೀರು ಹಾಕ್ಕೊಂಡೆ. ನೀವು ಎಷ್ಟು ಅಕ್ಕಿ ಹಾಕ್ತೀರಿ? ಇನ್ ಕೇಸ್ ಈಗ ನೀವು ಪಾತ್ರೆಯಲ್ಲಿ ಮಾಡೋದಾದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇನ್ ಕೇಸ್ 2 ಗ್ಲಾಸ್ ಹಾಕುವಾಗಿದ್ರೆ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕೊಳ್ಳಿ. ಈ ಥರ ಮಾಡಿ. ಬಟ್ ಕುಕ್ಕರಲ್ಲಾದರೆ ನಾವು ಆಗಲ್ಲ, ಅದರಲ್ಲಿ ಪಾತ್ರೆಯಲ್ಲಾದರೆ ಸಿಪ್ಪು ಉರಿಲಿ ಕೊಟ್ಕೊಂಡು ಕಮ್ಮಿಲಿ ಮಾಡ್ಕೊತೀವಿ, ಬಟ್ ಇದ್ರಲ್ಲಿ ಆಗಲ್ಲ. ಸೊ ಅದಕ್ಕೆ ನೀವು ಡೈರೆಕ್ಟ್ ಅಂತ ಹೇಳಿದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿನೇ ಹಾಕ್ಬೇಕು. ಈಗ ನಾನು ಕೂಡ ಅಷ್ಟೇ ಹಾಕ್ಕೊಂಡಿರೋದು. ಗೈಸ್, ನಾನು ಮೊಸರು ಹಾಕೋದು ಮರ್ತೋಗಿದ್ದೆ. ಸೊ ಈಗ ಕುದೀತಿದೆ, ಇಂಥ ಟೈಮಲ್ಲಿ ಹಾಕೋದು ಏನಿಲ್ಲ, ಸ್ವಲ್ಪ ಮೊಸರು ಹಾಕೊಳ್ಳಿ ಅದಕ್ಕೆ. ಅಂದರೆ ನೀವು ಬಟಾಣಿ ಎಲ್ಲ ಹಾಕೊಳ್ತೀರಲ್ಲ, ಅಂಥ ಟೈಮಲ್ಲೇ ಮೊಸರು ಹಾಕೊಳ್ಬೇಕು. ಸೊ ನೋಡಿ, ಮೊಸರು ಹಾಕ್ಕೊಂಡು ರೈಸ್ ಕೂಡ ಹಾಕೊಂಡಿದ್ದೀನಿ. ಸೊ ಈಗ ವಿಷಲ್ ಕ್ಲೋಸ್ ಮಾಡೋಣ. 2 ವಿಷಲ್ ಬಡಿಸ್ಕೊಳ್ಳಿ ಸಾಕು. ಸೊ ಈಗ 2 ವಿಷಲ್ ಬಡಿಸ್ಕೊಳ್ಳಿ ಗೈಸ್. ಇದು ಕರೆಕ್ಟಾಗಿ ಉಗುಡಿಯಾಗಿ ನೋಡಿ ಈಗ ಹಾಕಿದೆ. ಈಗ ಒಂದು ಸಲ ಮಿಕ್ಸ್ ಮಾಡೋಣ ಹಂಗೇನೆ. ಸೊ ನೋಡೋದ್ರಲ್ಲ ಗೈಸ್, ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಮಶ್ರೂಮ್ ಪಲಾವ್ನ ಮಾಡ್ಬೋದು ಅಂತ ಹೇಳಿ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೇಲಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ಯಾವ ಥರ ಏನು ವಿಡಿಯೋ ಮಾಡಲಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಮಾಡಿ ತೋರಿಸ್ಕೊಡ್ತೀನಿ ಗೈಸ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ವಾಚ್ ದ ವಿಡಿಯೋ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಥ್ಯಾಂಕ್ ಯು.